ನಮ್ಮ ಪೊಲಿಟಿಷಿಯನ್ಸ್ ದುಡ್ಡು ತಗೊಂಡು ಇನ್ಸ್ಪೆಕ್ಟರ್ಗಳಿಗೆ ಅಲಾಟ್ ಮಾಡಿಲ್ಲ ಅಂತ ಹೇಳಿದ್ರೆ 80-90% ಕರಪ್ಷನ್ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಪೊಲೀಸರು ಕಷ್ಟ ಬಿದ್ದು ಹಿಡಿತಾರೆ, ಯಾರೋ ಹಿಂದೆ ಇನ್ಫಾರ್ಮೇಶನ್ ಕೊಡ್ತಾರೆ, ಪೊಲೀಸ್ನವ್ರು ಹೋಗ್ಬಿಟ್ಟು ಇಂದು ಡ್ರಗ್ ಅಡಿಕ್ಟ್ ಮಾಡ್ತಾ ಇದ್ದಾನೆ ಅಂತ ಹಿಡಿತಾರೆ, ಪೆಡ್ಲರ್ಸ್ಗೂ ಹಿಡಿತಾರೆ. ಫಸ್ಟ್ ಸ್ಟೆಪ್ ಅವ್ರು ತಗೊಂಬಂದು ಲಾಕಪ್ಪಲ್ಲಿ ಹಾಕ್ತಾರೆ, ವೆರಿಫೈ ಮಾಡ್ತಾರೆ, ಇದು ಮೆಡಿಕಲ್ ಏನ್ ಮಾಡಬೇಕು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅವರು ಹೈಯರ್ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ತಾರೆ, ಸರ್ ಈ ತರ ಫಸ್ಟ್ ಇನ್ಫಾರ್ಮೇಶನ್ ಅವ್ರಿಗೂ ಬರುತ್ತೆ, ಸೆಕೆಂಡ್ ಇನ್ಫಾರ್ಮೇಶನ್ ಆಫೀಸರ್ಗೂ ಬರುತ್ತೆ. ಅವ್ರು ಸ್ಟೇಷನ್ ಬಿಡೋಕ್ಕಿಂತ ಮುಂಚೆ ಅವ್ರಿಗೆ ಇನ್ಫಾರ್ಮೇಶನ್ ಮಾಡ್ತಾರೆ, ಅವರು ರಿಜಿಸ್ಟ್ರೇಷನ್ ಡೈರಿಯಲ್ಲಿ ಎಂಟ್ರಿ ಮಾಡ್ಕೊಂಡು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಇಮಿಡಿಯೇಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜನನೇ ಏರಿಯಾದಲ್ಲಿ ಇರತಕ್ಕಂಥ ವೆಲ್ ವಿಷರ್ಸ್ ಆಫ್ ದಿ ಸೊಸೈಟಿ ಇರಲಿ, ದೊಡ್ಡೋರು ಇರಲಿ, ಒಂದು ಹೆಸರಾಗಿರೋರು ಪೊಲಿಟಿಷಿಯನ್ಸ್ ಇರಲಿ, MLA ಕಡೆಯಿಂದ ಒಂದು ಫೋನ್ ಮಾಡಿಸೋದು, ಕೌನ್ಸಿಲರ್ ಕಡೆಯಿಂದ ಫೋನ್ ಮಾಡಿಸೋದು, ಒಂದು 10 ಜನ ಮಸೀದಿ ಕಡೆಯವರು, ಇಲ್ಲ ನಾವು NGO ಕಡೆಯವರು, ನಾವು ಇವರು, ನಾವು ಅವರು, ನಾವು ಇವರು, ನಾವು ವೆಲ್ ವಿಷರ್ಸು, ನಾವು ಸೋಷಿಯಲ್ ವರ್ಕರ್ ಅಂತ ಹೋಗ್ಬಿಟ್ಟು ಮಾತಾಡ್ತಾರೆ. ಫಾದರ್ ಆಫ್ ಎ ಕನ್ಸ್ಯೂಮರ್ ಅಡಿಕ್ಟ್ ಇದ್ದಾನಲ್ಲ, ಅವ್ರು ಏನಾದ್ರು ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ರೆ ಆಯ್ತು ಹೋಗ್ಬಿಟ್ಟು ನೋಡಪ್ಪ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡೋದು, ಇನ್ಸ್ಪೆಕ್ಟರ್ಗೆ ರಿಕ್ವೆಸ್ಟ್ ಮಾಡೋದು, ಕ್ರೈಮ್ ಸ್ಟಾಫ್ಗೆ ರಿಕ್ವೆಸ್ಟ್ ಮಾಡೋದು, ಅಲ್ಲಿಂದ ಅವನಿಗೆ ಬಿಡಿಸ್ಕೊಂಡ್ ಬಂದ್ಬಿಡೋದು. 90% ಇನ್ಫ್ಲೂಯೆನ್ಸ್ ಅಲ್ಲಿ ಬಿಟ್ಬಿಡ್ತಾರೆ, 90%. 10% ಕರಪ್ಷನ್ ಈಸ್ ಇನ್ವಾಲ್ವ್ಡ್, ಬಿಡ್ತಾರೆ. ಗೊತ್ತಾಯ್ತಾ? ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವಾಗ ಫಾರ್ ಎಕ್ಸಾಂಪಲ್ ಶಿವಾಜಿನಗರ್ ಇದರಲ್ಲಿ ಹಿಡಿದ್ರು, ಶಿವಾಜಿನಗರ್ ಜ್ಯೂರಿಡಿಕ್ಷನ್ ಅಲ್ಲಿ ಪೊಲೀಸ್ನವರು ಭಾರತೀನಗರ್ ಇಲ್ಲ ಇಲ್ಲಿ ಕಮರ್ಷಿಯಲ್ ಸಿಟಿ ಎಲ್ಲ ಹಿಡಿದ್ರೆ ಅಲ್ಲಿಂದ ಹೋಗೋದು. ಇವಾಗ ಅಲ್ಲಿಂದ ಒಂದು ಕೌನ್ಸಿಲರ್ ಕಡೆಯಿಂದ ಫೋನ್ ಮಾಡಿಸೋದು, MLA ಕಡೆಯಿಂದ ಫೋನ್ ಮಾಡಿಸೋದು, ಯಾಕಪ್ಪ ಅವ್ರು ಹಾಕಿದ್ದೆ ಆಯ್ತು ನೋಡ್ಬಿಟ್ಟು ಮಾಡು ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ಗೆ ಪ್ರೆಷರ್ ಹಾಕೋದು. ನಾವು ದ ಇನ್ಸ್ಪೆಕ್ಟರ್ ಆಫೀಸರ್, ಸ್ಟೇಷನ್ ಹೌಸ್ ಆಫೀಸರ್ ಇಸ್ ಬೌಂಡ್ ಬೈ ಟು ದಿ ಆರ್ಡರ್. ಬೌಂಡ್ ಅಂತ ಹೇಳಿದ್ರೆ ಒಂದು ಮ್ಯೂಚುವಲಿ ಅವ್ರು ಬೌಂಡ್ ಆಗ್ಲೇಬೇಕು. ಯಾಕಂದ್ರೆ ಬಿಕಾಸ್ ಅಪಾನ್ ಹಿಸ್ ಪರ್ಮಿಷನ್ ಏನೆ ಅವರು ಸೈನ್ ಮಾಡಿರೋದ್ರಿಂದ ಪರ್ಮಿಷನ್ ಅಲಾಟ್ ಆಗಿರೋದು, ಆ ಸೀಟ್ ಬಂದಿರೋದು. ಒನ್ ವ್ಯೂ ಇದು, ಫಸ್ಟ್ ಪಾಯಿಂಟ್ ಆಫ್ ವ್ಯೂ. ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ, ಟ್ರೂತ್ ಮೇ ನಾಟ್ ಬಿ ಸ್ವೀಟ್ ಬಟ್ ಇಟ್ ಈಸ್ ಎ ಫ್ಯಾಕ್ಟ್ ಅಂತ ಹೇಳ್ತಾರೆ. ಇವಾಗ ಒಂದು ಇನ್ಸ್ಪೆಕ್ಟರ್ ಇರಲಿ, ಒಂದು ಸಬ್ ಇನ್ಸ್ಪೆಕ್ಟರ್, ಒಂದು ಇನ್ಸ್ಪೆಕ್ಟರ್ ಇರಲಿ, ಒಂದು ಪೋಸ್ಟ್ ಬರಬೇಕು, ಒಂದು ಸ್ಟೇಷನ್ಗೆ ಅಲಾಟ್ ಆಗ್ಬೇಕಂತ ಹೇಳಿದ್ರೆ ಒಂದಿಷ್ಟು ಗಂಟೆ ದುಡ್ಡು ಕೊಡಬೇಕು. ಫಸ್ಟ್ ಆಫ್ ಆಲ್ ಎಲ್ಲೆಲ್ಲೋ ಒಂದೊಂದು ರೇಟ್ ಅಂತ ಫಿಕ್ಸ್ ಇರುತ್ತೆ, ಅಲ್ಲಿ ಕೊಟ್ಬಿಟ್ಟು ಬಂದಿರ್ತಾರೆ. ನಾವು 1 ವರ್ಷ ಆ ಸ್ಟೇಷನಲ್ಲಿ ಇರಬೇಕು. ಕೊಟ್ಟಿರೋ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೋಣ, 50 ಲಕ್ಷ ಕೊಟ್ಟರು, 1 ಕೋಟಿ ಕೊಡು, 50 ಲಕ್ಷ ಕೊಟ್ಟರು ಅಂತ ಆ 50 ಲಕ್ಷ ಅಲ್ಲಿ ದುಡಿಬೇಕು. ರಿಯಲ್ ಫ್ಯಾಕ್ಟ್ಸ್ ಅದು. ಇಟ್ ಈಸ್ ಅದು ಮುಚ್ಕೊಂಡಿರೋ, ಇದು ಕಾಣಿಸ್ತಾ ಇಲ್ಲ ಟ್ರೂತ್, ಅದು ಬಯಲಾಗಿರೋದ ಟ್ರೂತ್, ಅದು ನಿಜಾಂಶ. ಅದು 50 ಲಕ್ಷ ಕೊಡಬೇಕು. 50 ಲಕ್ಷ ಕೊಟ್ಬಿಟ್ಟು 90% ಆಫ್ ದಿ ಪೊಲೀಸ್ ಸ್ಟೇಷನ್ಸ್ ಆರ್ ಅಪಾಯಿಂಟೆಡ್ ಬೈ ದುಡ್ಡು ಕೊಟ್ಟ ಮೇಲೆನೆ ಬಡೋದವರು. 50 ಲಕ್ಷ ಕೊಟ್ಬಿಟ್ಟು ಬಂದ್ರೆ ತಿರ್ಗಾ ಅವ್ರು ದುಡಿಬೇಕು. 50 ಲಕ್ಷ ಹೆಂಗ್ ದುಡಿಬೇಕು? ಅವ್ರ ಸ್ಯಾಲ್ರಿ ಬರೋದ್ರಿಂದ ಅದು ಕೊಡಕ್ಕಾಗುತ್ತಾ? ದುಡಿಬೇಕು. ಅದನ್ನ ಫುಲ್ಫಿಲ್ ಮಾಡಕ್ಕೆ ಅವ್ರು ಸಾಲ ತಗೊಂಡಿರ್ತಾರೋ ಇಲ್ಲ ಕೊಟ್ಟಿರ್ತಾರೋ, ಇಲ್ಲ ಅದನ್ನ ರಿಕವರ್ ಮಾಡೋದಕ್ಕೋಸ್ಕರನು 50 ಲಕ್ಷ. ತಿರ್ಗಾ ಇನ್ನೊಂದು ವರ್ಷ ಕಂಟಿನ್ಯೂ ಮಾಡಕ್ಕೆ ಇನ್ನೊಂದು 50 ಲಕ್ಷ ಕೊಡ್ಬೇಕಿಲ್ಲ ಅಂದ್ರೆ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ಬೇಕು, ಅದೊಂದು 50 ಲಕ್ಷ ಕೊಡ್ಬೇಕಂತ ಹೇಳಿದ್ರೆ ಇನ್ 1 year he has to earn 1 crore rupees. ರೈಟ್, ಕರೆಕ್ಟಾ? ಸೊ ಹೌ he should earn. ಸಿಮಿಲರ್ಲಿ ಯಾರು ಇದು ಹಫ್ತಾ ಇದು ತಿಂಗಳಲ್ಲಿ ಇದು ಇಷ್ಟಂತ ಇವರು ಯಾವ್ದದು ಸ್ಟ್ರೀಟ್ ವೆಂಡರ್ಸ್ ಹತ್ರ ತಗೊಳ್ತಾರೆ, ಆಮೇಲೆ ಹೋಟೆಲ್ಗಳ ಹತ್ರ ತಗೊಳ್ತಾರೆ. ಇಷ್ಟು 11:30 12 ಗಂಟೆ ಕ್ಲೋಸ್ ಆಗ್ಬೇಕಂತ ಲಾ ಇದ್ರು 2 ಗಂಟೆ ಬಿಡ್ತಾರೆ ಅವ್ರಿಗೆ. ಅಲ್ಲಿ ಕೊಡಬೇಕು, ಏನಾದ್ರು ಕೊಡಬೇಕು, ಮಾಮೂಲು. ಅದೆಲ್ಲ ಎಲ್ಲ ಫ್ಯಾಕ್ಟ್, ಎಂಟೈರ್ ಕಂಟ್ರಿಯಲ್ಲೇ ನಡೀತಾ ಇರೋದು ಫ್ಯಾಕ್ಟ್ ಅದು. ಇವಾಗ 1 ಕೋಟಿ ದುಡಿಬೇಕಲ್ಲ ಅವರು, ಏನ್ ಮಾಡ್ಬೇಕು? 4 ಅಕ್ಯೂಸ್ಗೆ ಇವಾಗ ಇದ್ರಲ್ಲಿ ಆಗ್ತಾ ಇರೋದು ಫ್ಯಾಕ್ಟ್ ಹೇಳ್ತೀನಿ. ಒಬ್ಬ ಅಕ್ಯೂಸ್ಡ್ ಇದ್ದಾನೆ, ಯಾವುದೋ ಒಂದು ಕ್ರೈಮ್ ಮಾಡಿದ್ದಾನೆ. ಆ ಒಬ್ಬ ಅಕ್ಯೂಸ್ ಕ್ರೈಮ್ ಮಾಡಿ ಗೊತ್ತಿಲ್ದಿರೋ ಥರ ನಮ್ಮ ಜೊತೆಲಿ ಇರ್ತಾನೆ. ಅವ್ನು 3-4 ಜನ ಇರ್ತೀವಿ, ಫ್ರೆಂಡ್ ಆಗಿರ್ತಾನೆ, ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾನೆ, ನಮ್ಗೆ ಗೊತ್ತಿಲ್ಲ ಅವ್ನು ಕ್ರೈಮ್ ಮಾಡಿರೋದು. ಕರೆಕ್ಟ್, ಗೊತ್ತಾಯ್ತಾ? ಮಾಡಿರೋದು ಸೈಲೆಂಟ್ ಆಗಿ ನಮ್ಮ ಜೊತೆ ಇರ್ತಾನೆ, ಇಲ್ಲ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾನೆ. ಅವ್ನ್ ಹಿಡಿಯೋಕ್ಕಿಂತ ಮುಂಚೆ ನಮ್ಗೆ ಹಿಡಿತಾರೆ, ಇಲ್ಲ ಅವನ ಜೊತೆ ನಾವು ಇರೋದ್ರ ಟೈಮಲ್ಲಿ ಹಿಡ್ಕೊಂಡ್ಬಿಡ್ತಾರೆ. ಬಿಕಾಸ್ ನಮ್ಗೆ ಅಪರೆಂಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಬಾ ಇನ್ಫಾರ್ಮೇಶನ್ ನಮ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಈಗ ಬಿಕಾಸ್ ದಿ ಪೊಲೀಸ್ ಹ್ಯಾಸ್ ಪವರ್, ಇನ್ವೆಸ್ಟಿಗೇಷನ್ ಪವರ್ಸ್ ಅಲ್ಲಿ ನಾನ್ ಬೇಲೆಬಲ್ ಅಫೆನ್ಸ್ ಆಗಿದ್ರೆ ಅದನ್ನ ವಿತೌಟ್ ವಾರೆಂಟ್ ಕರ್ಕೊಂಡು ಹೋಗ್ಬೋದು ಇನ್ಕ್ವೈರಿಗೋಸ್ಕರ. ಪೊಲೀಸ್ ಆಫೀಸರ್ ಹ್ಯಾವಿಂಗ್ ಪವರ್ ಕರ್ಕೊಂಡು ಹೋಗ್ತಾರೆ. ಅಬೌವ್ 7 years ಪನಿಷ್ಮೆಂಟ್ ಇದ್ರೆ, ಯಾವುದೋ ಒಂದು ಸೀರಿಯಸ್ ಕ್ರೈಮ್ ಮಾಡ್ಬಿಟ್ಟ, ರಾಬರಿ ಮಾಡ್ಬಿಟ್ಟಿದ್ದಾನೆ, ಥೆಫ್ಟ್ ಮಾಡ್ಬಿಟ್ಟಿದ್ದಾನೆ, ಮರ್ಡರ್ ಮಾಡ್ಬಿಟ್ಟಿದ್ದಾನೆ, 307 ಮಾಡ್ಬಿಟ್ಟಿದ್ದಾನೆ, ಡ್ರಗ್ಸ್ ಪೆಡ್ಲಿಂಗ್ ಮಾಡಿದ್ದಾನೆ, ಅಂತ ಕೇಸ್ನಲ್ಲಿ ನಾವು ಜೊತೆಗಿದ್ದೀವಿ, ನಮ್ಗೆ ಗೊತ್ತಿಲ್ಲ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ನಮ್ಗೆ ಕರ್ಕೊಂಡು ಹೋಗಿದ್ಮೇಲೆ ನಾವು ನಮ್ಗೆ ಬಿಡ್ಬೇಕಲ್ಲ. ಇದ್ರಲ್ಲಿ ಏನಾಗುತ್ತೆ, ಇವಾಗ ದುಡ್ಡು ಮಾಡೋಕ್ಕೋಸ್ಕರ ಅಲ್ಲಿ ಒಂದು ಕ್ವಶನ್ ಮಾರ್ಕ್, ಹೆಂಗ್ ಮಾಡ್ಬೇಕು?
ಆಗಿದ್ರೆ A2 ಅಂತ ಮಾಡ್ಬೋದು, A3 A4 A5 ಅಂತ ಮಾಡ್ಬೋದು. ರೀಡ್ ವಿತ್ ಕಾಮನ್ ಇಂಟೆನ್ಷನ್ 3 ಏದೋ ಕಾಮನ್ ಆಬ್ಜೆಕ್ಟ್ ಅಂತ 149 ಆಗ್ಬೋದು, ಜಾಸ್ತಿ ಇದ್ರೆ 334 ಅಲ್ಲಿ ಆಗ್ಬೋದು, ಕಮ್ಮಿ 5 ಜನ ಅಲ್ಲಿದ್ರೆ ಆಗ್ಬಿಡ್ತಾರೆ. ಇವಾಗ ಏನು ಅಲ್ಲಿ ಸೆಟಲ್ಮೆಂಟ್, ಇವಾಗ ನಿಮ್ಮ ಮನೆಯವರು ನಮ್ಮ ಮನೆಯವರು ಅವ್ರ ಮನೆಯವರು ಎಲ್ಲ ಬರ್ತಾರೆ, ಬಂದ್ಬಿಟ್ಟು ಏನ್ ನಮ್ಮ ಹುಡುಗ ಏನ್ ಮಾಡಿಲ್ಲ, ಇವಾಗ ಸ್ಟೇಷನ್ ಅಂದ್ರೆ ಮರ್ಯಾದೆ ಹೋಗುತ್ತೆ ಅಂತಾರೆ. ಯಾಕಂದ್ರೆ ಫಸ್ಟ್ ಟೈಮ್ ಹೋಗ್ತಾರೆ, ಕೇಸ್ ಹಾಕ್ಬಿಟ್ಟು ಜೈಲ್ ಕಳಿಸ್ತೀನಿ ಜೊತೆಗಿದ್ದ ಅಂತ. ಅವ್ರಿಗೆ ನೋಡಿ, 1-2 ಲೈನ್ ಬರ್ದ್ಬಿಟ್ಟು ಒಂದ್ ಸೈನ್ ಬರ್ದ್ರೆ ಈ ತರ ಈ ಆರೋಪಿಯು ಇಂಥವ್ರು ಈ ತರ ಮಾಡಿದಾರೆ ಅಂತ ಬರ್ದ್ರೆ ಅದನ್ನ ಚಾಲೆಂಜ್ ಮಾಡೋದು, ಐವೋ ಬರ್ದ್ಬಿಟ್ಟು ಹಾಕ್ಬಿಟ್ರೆ ಅದನ್ನ ಚಾಲೆಂಜ್ ಮಾಡ್ಬಿಟ್ಟು ಅದನ್ನ ಡಿಸ್ಪ್ರೂವ್ ಆಗ್ಬಿಟ್ಟು ಅದನ್ನ ಪ್ರೂವ್ ಆಗ್ಬಿಟ್ಟು ಅದನ್ನ ಇನ್ನೋಸೆಂಟ್ ಆಗ್ಬಿಟ್ಟು ಪ್ರೂವ್ ಆಗ್ಬಿಟ್ಟು ಅಕ್ವಿಟ್ ಆಗಿ 4 ವರ್ಷ 5 ವರ್ಷ 10 ವರ್ಷ ಆಗ್ಬಿಡುತ್ತೆ. ಅಲ್ಲಿ ಗಂಟ ಏನ್ ಬರೀತಾರೋ ಅದೆಲ್ಲ ನಿಜಾನೇ ಅಂತ ಇರುತ್ತೆ, ಅಕ್ಯೂಸ್ಡ್ ಇನ್ನೋಸೆಂಟ್ ಅಂತ ಇರುತ್ತೆ ಲಾ ಅಲ್ಲಿ, ಬಟ್ ಅದನ್ನ ನೋಡ್ತಾರೆ ಒಂದ್ ಡೈರಿಯಲ್ಲಿ. ಸೊ ಈ ತರ ಏನಾಗುತ್ತೆ ಅಂತ ಹೇಳಿದ್ರೆ ಕರಪ್ಷನ್ ಇಸ್ ಮೋಸ್ಟ್ಲಿ ಇದೇ ರೈಸ್ ಕೊಡೋದು. ನಮ್ಮ MLAs ನಮ್ಮ ಪೊಲಿಟಿಷಿಯನ್ಸ್ ದುಡ್ಡು ತಗೊಂಡು ಇನ್ಸ್ಪೆಕ್ಟರ್ಗಳಿಗೆ ಅಲಾಟ್ ಮಾಡಿಲ್ಲ ಅಂತ ಹೇಳಿದ್ರೆ 50%, 80-90% ಕರಪ್ಷನ್ ಅಲ್ಲಿ ನಿಂತೋಗ್ಬಿಡುತ್ತೆ. ಅಂಡ್ ಇದು ದಿಸ್ ಇಸ್ ಎ ಫ್ಯಾಕ್ಟ್, ಯಾರಾದ್ರೂ ಇಲ್ಲೇ ಇದೇ ನಿಜ ಅಂಶ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.